ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಮೀಶೋಯಿಂದ ಒಂದು ಟ್ರೈಪೋಡ್ನ ಬುಕ್ ಮಾಡಿದ್ದೀನಿ. ಈ ಟ್ರೈಪೋಡ್ ಯಾವ ರೀತಿ ಇದೆ, ಯಾವ ರೀತಿ ನಾವು ಫಿಕ್ಸ್ ಮಾಡ್ಕೋಬೇಕು, ಏನು ರಿವ್ಯೂ, ಎಷ್ಟಾಯಿತು ಪ್ರೈಸ್ ಎಲ್ಲ ಹೇಳ್ತೀನಿ. ನೋಡೋಣ. ಮೊದಲು ನಾನು ಅನ್ಪ್ಯಾಕ್ ಮಾಡ್ತಿದ್ದೀನಿ. ಇದು ನಾನು ಬುಕ್ ಮಾಡಿ ಏನು ಬೇಕಾ ನಿಮಗೆ? ಇದು ರಿಂಗ್ ಲೈಟ್ ಬಾಕ್ಸ್ ಅಂತ ಇದೆ, ನೋಡೋಣ. ಇದು ಆಮೇಲೆ ಓಪನ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಅದ್ರದ್ದು ಸ್ಟ್ಯಾಂಡ್ ಆಗಿರ್ಬೋದು ಮತ್ತು ಏನೇನು ಕೊಟ್ಟಿದ್ದಾರೆ ಅಂತ. ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗೇ ಕೊಟ್ಟಿದ್ರು ಅಂತ ಹೇಳ್ಬೋದು. ಅಂದರೆ ಎಲ್ಲಾದರೂ ಬ್ರೇಕ್ ಆಗೋದು ಆ ರೀತಿ ಎಲ್ಲ ಪ್ಯಾಕ್ ಮಾಡಿರಲಿಲ್ಲ. ಇದು ಬಂದು ನಾನು ಸೆಕೆಂಡ್ ಟೈಮ್ ಮೀಶೋಲ್ಲಿ ಬುಕ್ ಮಾಡಿದ್ದು. ಅಂದರೆ ನನ್ನ ಮೈಂಡ್ ಸೆಟ್ಟಲ್ಲಿತ್ತು ನಾನು ಮಾನಿಟೈಸೇಷನ್ ಆಗೋವರೆಗೂ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ. ಬಟ್ ಅದು ನಮಗೆ ಅವಶ್ಯಕತೆ ಇರೋದಕ್ಕೋಸ್ಕರ ನಾನು ಮತ್ತೆ ಬುಕ್ ಮಾಡಲೇಬೇಕು ಅಂದ್ಬಿಟ್ಟು. ಇದು ಬಂದು ಬಿಗ್ ಒನ್ ಅಂತಂದರೆ, ನಾನು ಸ್ಟಾರ್ಟಿಂಗ್ ಕುಕ್ಕಿಂಗ್ಗೆ ಅಂತ ನಾನು ಸ್ಮಾಲ್ ಒಂದು ಸೆಲ್ಫಿ ಸ್ಟಿಕ್ಕು ಆ ರೀತಿ ಬರುತ್ತಲ್ಲ, ಅದನ್ನು ಬುಕ್ ಮಾಡ್ಕೊಂಡಿದ್ದೆ. ಇದು ಬಂದು ಬಿಗ್ ಒನ್. ಬಟ್ ಕ್ವಾಲಿಟಿ ವೈಸ್ ಅಂತ ನೀವು ಹೇಳಬೇಕು ಅಂತಂದರೆ ಆದಷ್ಟು ಪ್ರೈಸ್ ಜಾಸ್ತಿ ಇದ್ರೂ ಒಳ್ಳೆ ಇದೇ ತೊಗೋಬೇಕು ಅಂತ ಹೇಳ್ತೀನಿ. ಬಿಕಾಸ್ ನಾವು ಕಮ್ಮಿದು ಅಂತ ನೋಡ್ತೀವಿ, ಅದು ತುಂಬ ದಿವಸ ಬಾಳಿಕೆ ಬರೋಲ್ಲ. ನಾನು ಲಾಸ್ಟ್ ಟೈಮು 350 ಆರ್ ಸಮಥಿಂಗ್ ಇತ್ತು, ಅದು ಬುಕ್ ಮಾಡಿದೆ. ಬಟ್ ತುಂಬ ಲೋ ಕ್ವಾಲಿಟಿ ಅಂತಲೇ ಇತ್ತು. ಇದು ಸೆಕೆಂಡ್ ಟೈಮ್ ನಾನು ಬುಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಸಾರಿ ನನ್ನ ವಾಯ್ಸ್ ಓವರಲ್ಲಿ. ನನ್ನ ಮೈಕ್ ಕೂಡ ಸ್ವಲ್ಪ ಇದಾಗಿದೆ, ಅದಕ್ಕೋಸ್ಕರ ಅದು ಕೂಡ ಇಲ್ಲ. ಡೈರೆಕ್ಟ್ ವಾಯ್ಸ್ ಕೊಡ್ತಾ ಇರೋದು ನಾನು. ಕೇಳಿಸ್ತಿದೆ ಅಂದ್ಕೊಂಡಿದ್ದೀನಿ. ಇದು ಬಂದು ನೋಡಿ, ಈ ರೀತಿ ಸ್ಟ್ಯಾಂಡ್ ಇದೆ. ನಾವು ಅದನ್ನು ಓಪನ್ ಮಾಡಿಕೊಂಡು ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಕೂಡ ಮಾಡ್ಕೊಬೋದು. ಇಲ್ಲಿ 2 ರಿಂಗ್ಸ್ ಅಂದರೆ ಈ ಥರ ಲೂಸ್ ಮಾಡ್ಕೋಬೇಕು. ನಾವು ನೆಟ್ ಥರ ಕೊಟ್ಟಿರ್ತಾರೆ. ನಮಗೆ ಯಾವ ಒಂದು ಹೈಟಲ್ಲಿ ಬೇಕೋ ಆ ಹೈಟಲ್ಲಿ ನಾವು ಮಾಡ್ಕೋಬೋದು. ನಾನು ಸ್ಟಾರ್ಟಿಂಗಲ್ಲಿ ವಾಯ್ಸ್ ಡೈರೆಕ್ಟಾಗಿ ಇತ್ತು, ಬಟ್ ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬಿಕಾಸ್ ನನ್ನ ಮಗ ತುಂಬಾ ತರಲೆ ಮಾಡ್ತಾಯಿದ್ದ. ಅವನದೇ ತುಂಬ ವಾಯ್ಸ್ ಜೋರಾಗಿ ಕೇಳಿಸ್ತಿತ್ತು ಅಂತಲೇ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮತ್ತು ಇದನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ನಾನು ಈಗ ರಿಂಗ್ ಲೈಟ್ ಬಾಕ್ಸ್ ಅಂತ ಏನು ಕೊಟ್ಟಿದ್ರು ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಇದು ತುಂಬ ಜನಕ್ಕೆ ಯಾವ ರೀತಿ ಇದನ್ನು ಫಿಟ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅಂತಂದರೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಅದಕ್ಕೋಸ್ಕರ ಮತ್ತು ರಿವ್ಯೂಸ್ಗೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬೋತ್ ಅಂದರೆ ನನಗೂ ಸಹ ಲಾಸ್ಟ್ ಟೈಮ್ ಫಸ್ಟ್ ಟ್ರೈಪೋಡ್ ತರಿಸಿದಾಗ ಇದು ರಿಂಗ್ ಲೈಟ್ ಹತ್ರ ಯಾವ ರೀತಿ ಫಿಟ್ ಮಾಡಬೇಕು ಅದೆಲ್ಲ ಗೊತ್ತಾಗಿಲ್ಲ. ಬಟ್ ಈ ಟೈಮ್ ಸ್ವಲ್ಪ ನೋಡಿದ್ರಿಂದ ಗೊತ್ತಾಯಿತು. ಸೊ ಈ ಒಂದು ವಿಡಿಯೋ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ತೋರಿಸ್ತಾ ಇರೋದು. ಈಗ ಸ್ಟಾರ್ಟಿಂಗಲ್ಲಿ ಏನದು ಅಂದರೆ ಕೊಟ್ಟಿರ್ತಾರಲ್ವ ಲಾಸ್ಟ್ದು, ಅದನ್ನು ನಾವು ನೋಡಿ ಈಗ ನಾನು ಟ್ರೈ ಮಾಡ್ತಿದ್ದೀನಿ ಅದು ಯಾವ ರೀತಿ ಹಾಕೋದು ಅಂತ ನಾನು ನೋಡಿಸ್ತೀನಿ. ಈಗ ಅದು ಮುಂದೆ ಏನಿರುತ್ತೆ ಅದನ್ನು ಈ ಥರ ಕೊಟ್ಟಿರ್ತಾರೆ. ಅದನ್ನು ನಾವು ಆ್ಯಂಗಲ್ ಸ್ಟ್ರೈಟ್ ಮಾಡ್ಕೋಬೇಕು. ಬಿಕಾಸ್ ನಾವು ಅದಕ್ಕೆ ರಿಂಗ್ ಲೈಟ್ನ ಫಿಕ್ಸ್ ಮಾಡ್ಕೋಬೇಕಲ್ವ. ಅದು ಸಿಲ್ವರ್ ಕಲರ್ದು ಏನಿರುತ್ತೆ ಅದನ್ನು ಸ್ಟ್ರೈಟ್ ಹಾಕಿಬಿಟ್ಟು ಅದನ್ನು ಕ್ಲೀನಾಗೆ ತಿರುಗಿಸ್ಕೊಳ್ಳೋದಷ್ಟೇ, ಕೈಯಲ್ಲೇ ತಿರುಗಿಸ್ಕೋಬೋದು.
ನೀಟಾಗಿ ಆ ರೀತಿ ತಿರುಗಿಸ್ಕೊಂಡು ಮತ್ತೆ ಅದಕ್ಕೆ ಕ್ಯಾಪ್ ಕೊಟ್ಟಿರ್ತಾರೆ ಬ್ಲ್ಯಾಕ್ ಕಲರು, ಅದನ್ನು ನೀವು ಹಾಕಿಬಿಟ್ಟು ಅದಕ್ಕೆ ರಿಂಗ್ ಲೈಟ್ ಫಿಕ್ಸ್ ಮಾಡಬೇಕು. ಇಲ್ಲ ಅಂತಂದರೆ ರಿಂಗ್ ಲೈಟ್ ಅಂದರೆ ಅಲ್ಲಾಡ್ತಾ ಇರುತ್ತೆ ಅಂದ್ಬಿಟ್ಟು ಈ ರೀತಿ ಬ್ಯಾಕ್ ಸೈಡು ಸ್ವಲ್ಪ ಬೆಳಕಿರೋದ್ರಿಂದ ಬ್ಲರ್ ಬರ್ತಾ ಇದೆ. ಸಾರಿ, ನಾನು ನೋಡ್ಕೊಳ್ಳಿಲ್ಲ ಸ್ಟಾರ್ಟಿಂಗು, ಆಗಲೇ ನೋಡ್ಕೊಂಡಿದ್ದಿದ್ರೆ ಅದು ಗೊತ್ತಾಗ್ತಿತ್ತು. ನೋಡಿ ಈ ಥರ ತಿರ್ಗಿಸ್ಕೋಬೇಕು, ಅದು ಸ್ವಲ್ಪ ಟೈಟಾಗೆ ತಿರ್ಗಿಸ್ಕೋಬೇಕು. ಅದು ಲೂಸ್ ಇದ್ದರೆ ನಿಮಗೆ ರಿಂಗ್ ಲೈಟ್ ಕೂಡ ಹಿಂಗೆ ಟರ್ನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಏನೇ ಫಿಟ್ ಮಾಡ್ಕೊಬೇಕಂದ್ರೂ ಕ್ಲೀನಾಗಿ ಅದನ್ನು ಟೈಟಾಗಿ ಫಿಟ್ ಮಾಡಿಕೊಂಡು, ಈಗ ರಿಂಗ್ ಲೈಟ್ ನೋಡಿ ಈ ರೀತಿ ಇರುತ್ತಲ್ವ, ಅಲ್ಲಿ ಕೆಳಗಡೆ ಒಂದು ಹೋಲ್ ಇರುತ್ತೆ, ಅದನ್ನು ಕ್ಲೀನಾಗಿ ರಿಂಗ್ ಲೈಟ್ನ ಸುತ್ತಬೇಕು. ಈ ರೀತಿ ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ, ಅದನ್ನು ನೀಟಾಗಿ ಸುತ್ತಿ ಒಂದು 4 to 5 ರೌಂಡ್ಸ್ ಹಾಕಿದ್ರೆ ಸಾಕು, ಅದು ಬೇಗನೆ ಟೈಟ್ ಆಗುತ್ತೆ. ಮತ್ತು ಅಲ್ಲಿ ಹೋಲ್ಡರ್ ಕೂಡ ಕೊಟ್ಟಿರ್ತಾರೆ ಟೈಟ್ ಮಾಡೋಕ್ಕೆ. ಅದನ್ನು ಮಾಡಿಬಿಟ್ಟು ನೆಕ್ಸ್ಟು ಮೊಬೈಲ್ ಹೋಲ್ಡ್ ಮಾಡೋದಕ್ಕೆ ಇದು ಒಂದು ಸ್ಟ್ಯಾಂಡ್ ಥರ ಕೊಡ್ತಾ ಇದ್ದಾರೆ. ಇದು ತುಂಬ ಈಸಿನೇ. ಇದನ್ನು ಅಲ್ಲಿ ಹೋಲಲ್ಲಿ ಈ ಬ್ಲ್ಯಾಕ್ ಕಲರ್ ಏನಿದೆ ಅಂದರೆ ಇದು ಕೂಡ ಸ್ಪ್ರಿಂಗ್ ಥರ, ಯಾವ ಸೈಡ್ ಬೇಕೋ ನೀವು ಮೊಬೈಲ್ನ ಶೇಕ್ ಮಾಡ್ಬೋದು. ಅಂದರೆ ರೈಟ್ ಲೆಫ್ಟ್ ಅಪ್ ಡೌನ್ ಈ ರೀತಿ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಅದು ಸ್ವಲ್ಪ ಸ್ಪ್ರಿಂಗ್ ಥರನೇ ಇರುತ್ತೆ. ಅದನ್ನು ಫಸ್ಟು ಹಾಕಿಬಿಟ್ಟು ನೆಕ್ಸ್ಟು ಆ ಹೋಲ್ಡರ್ ಏನಿರುತ್ತೆ ಹಿಂಗೆ ಅದನ್ನು ತಿರ್ಗಿಸ್ಬಿಟ್ಟು ಕೊಟ್ಟಿರ್ತಾರೆ, ಅದನ್ನು ನೀವು ಫಸ್ಟ್ ಓಪನ್ ಮಾಡಿಬಿಟ್ಟು ಅದಕ್ಕೆ ಫಿಕ್ಸ್ ಮಾಡಿ ಮತ್ತು ಅದನ್ನು ಕ್ಲೋಸ್ ಮಾಡಿದ್ರೆ ರಿಂಗ್ ಲೈಟ್ ಸ್ಟ್ಯಾಂಡ್ ಅಂದರೆ ಟ್ರೈಪೋಡ್ ಸ್ಟ್ಯಾಂಡು ನಾವು ರೆಡಿ ಮಾಡ್ಬೋದು. ಇದೇನಪ್ಪ ಅಂತಂದರೆ ನಾನು ಮುಂಚೆ ತರಿಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ, ತುಂಬಾ ಯೂಸ್ ಆಗುತ್ತೆ ಇದರಿಂದ. ಅಂದರೆ ಒಬ್ರಿಗೆ ವೆಯ್ಟ್ ಮಾಡೋಷ್ಟಿರಲ್ಲ, ಮತ್ತು ನಾವು ವೀಡಿಯೋಸ್ ಈಸಿಯಾಗಿ ಮಾಡ್ಕೋಬೋದು ಅಂದ್ಬಿಟ್ಟು ನಾನು ಇದನ್ನೇ ಯೂಸ್ ಮಾಡ್ತೀನಿ. ಇದಕ್ಕೆ ನಿಮಗೆ ಇದು ಕೊಟ್ಟಿರಲ್ಲ, ಅಂದರೆ ಚಾರ್ಜಿಂಗ್ದು ಅಡಾಪ್ಟರ್ ಅಂತ ಏನು ಬರುತ್ತೆ ಅದು ಅಡಾಪ್ಟರ್ ಅವ್ರು ಕೊಟ್ಟಿರಲ್ಲ, ಜಸ್ಟ್ ವೈರ್ ಕೊಟ್ಟಿರ್ತಾರೆ. ನೀವು ಎಕ್ಸ್ಟ್ರಾ ಅಡಾಪ್ಟರ್ನ ತಗೊಂಡು ಅದನ್ನು ಪ್ಲಗ್ ಮಾಡಿ ನೆಕ್ಸ್ಟು ಅದನ್ನು ಹಾಕೋದು. ಹಾಕಿದಾಗ ನಿಮಗೆ ಕಲರ್ಸ್ ಕೂಡ ಇಲ್ಲೇ ಚೇಂಜ್ ಆಗುತ್ತೆ. 3 ಕಲರ್ಸ್ ಬರುತ್ತೆ, ವೈಟ್ ಆ್ಯಂಡ್ ಒಂಥರ ಬ್ಲೂ ಮತ್ತು ಯೆಲ್ಲೋಯಿಶ್ ಕಲರ್, 3 ಕಲರ್ಸ್ ಕೊಟ್ಟಿರ್ತಾರೆ ಅದರಲ್ಲಿ. ಮತ್ತು ಇದು ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ, ಅಂದರೆ ಸ್ಟ್ಯಾಂಡ್ ಯಾವ 3 ಕೊಟ್ಟಿರ್ತಾರೆ ನಿಮಗೆ ಫಿಟ್ ಮಾಡೋದಕ್ಕೆ. ಇದು ಬಂದು ಕೆಳಗಡೆ 3 ನಿಮಗೆ. ಇದು ಕೂಡ ಅಷ್ಟೇ ಶೇಪ್ ನಿಮಗೆ ಇನ್ನೂ ಅಗಲ ಕೂಡ ಮಾಡ್ಕೊಬೋದು. ಅಗಲ ಬೇಕಂತಂದರೆ ಇಲ್ಲೇನು ಕೊಟ್ಟಿದ್ದಾರಲ್ವ ತಿರ್ಗಿಸ್ಕೊಳ್ಳೋಕ್ಕೆ, ಇದನ್ನು ನೀವು ಲೂಸ್ ಮಾಡಿಕೊಂಡ್ರೆ ಅದು ಅಗಲ ಆಗುತ್ತೆ. ಟೈಟ್ ಮಾಡ್ಕೋಬೇಕು, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಫಿಟ್ ಮಾಡ್ಕೊಂಬಿಟ್ಟು ಟೈಟ್ ಮಾಡ್ಕೊಂಬಿಟ್ರೆ ಅದು ಹಾಗೆ ನಿಂತಿರುತ್ತೆ. ನೆಕ್ಸ್ಟು ಉದ್ದನೂ ಅಷ್ಟೇ, ನಿಮಗೆ 3 ಆ್ಯಂಗಲ್ಸ್ ಕೊಟ್ಟಿರ್ತಾರೆ. ನಿಮಗೆ ಯಾವ ಆ್ಯಂಗಲ್ ದೊಡ್ಡದು ಬೇಕು ಅಂತಿರುತ್ತೆ, ಆ್ಯಂಗಲ್ನ ಸ್ವಲ್ಪ ಲೂಸ್ ಮಾಡಿಕೊಂಡು ಲಾರ್ಜ್ ಮಾಡಿಬಿಟ್ಟು ಮತ್ತೆ ನೀವು ಅದನ್ನು ಟೈಟ್ ಮಾಡ್ಬೋದು. ಮತ್ತು ಇದು ಮೊಬೈಲ್ ಹೋಲ್ಡರ್, ಅಂದರೆ ನೀವು ಅಲ್ಲಿ ಮೊಬೈಲ್ನ ಫಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಬಂದು ಇಲ್ಲಿ ನೋಡಿ ಲೈಟಿಂಗ್ಸ್ ಇರುತ್ತೆ, ಇದನ್ನು ಲಾಂಗ್ ಪ್ರೆಸ್ ಇಕ್ಕೊಂಡ್ರೆ ಲೈಟ್ ಆನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ಮೈನಸ್ ಮಾರ್ಕ್ ಇದೆಯಲ್ವ, ಇದು ಲೈಟು ಡಿಮ್ ಮಾಡಿಸುತ್ತೆ, ಅಂದರೆ ಬ್ರೈಟ್ನೆಸ್ನ ಡಿಮ್ ಮಾಡಿಸುತ್ತೆ. ಇದು ಬಂದು ಕಲರ್ ಚೇಂಜ್ ಮಾಡೋದು ಮಿಡಲ್ ಒನ್ನು. ಈ ಪ್ಲಸ್ ಮಾರ್ಕ್ ಇರೋದು ಬಂದು ಬ್ರೈಟ್ನ ಜಾಸ್ತಿ ಮಾಡುತ್ತೆ. ಇದಿಷ್ಟು ಕಂಪ್ಲೀಟ್. ನನ್ನ ಒಂದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನನ್ನ ಒಂದು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.